ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಭೂಮಿ ಮತ್ತು ಅಜಿತಾ ಇವತ್ತು ಅಂಜು ಮತ್ತು ನಿಶ್ಚಿತಾರ್ಥ ಮಾಡೋದು ಅಂತೇಳಿ ಮನೆಯವರೆಲ್ಲ ಸೇರಿ ಮಾತಾಡಿ ನಿನ್ನೆ ನಿಂತೋಗಿರೋ ಅಂಥ ನಿಶ್ಚಿತಾರ್ಥನೇ ಇವತ್ತು ಪೂರ್ತ ಮಾಡಬೇಕು ಅಂತೇಳಿ ಎಲ್ಲ ಮತ್ತೆ ರೆಡಿ ಮಾಡ್ಕೊಂಡಿದ್ದಾರೆ. ದೇವಿಯನಿಗೆ ಬಂದರೆ ಮಾತ್ರ ನಿಶ್ಚಿತಾರ್ಥ ಮಾಡೋಣ ಕರ್ಕೊಬಂದ್ಬಿಟ್ಟು ಅಂತೇಳಿ ನಿನ್ನೆ ನಿಲ್ಲಿಸಾಕ್ಬಿಟ್ಟಿದ್ರು. ಈ ದೇವಿಯಾನಿ ಇಲ್ಲೊಂದು 3 ಜನ ಹೆಂಗಸರು ಕರೆಸ್ಕೊಂಡು ಟೇಷನ್ನಿಗೇನೆ ಅಲ್ಲಿ ಹೇಳ್ಬಿಟ್ಟಿದ್ದಾಳೆ, ಹೋಗ್ಬಿಟ್ಟು ಅಲ್ಲಿ ಕಿತಾಪತಿ ಮಾಡಿ ನೀವು ಹಂಗಾದರೆ ಮರ್ಯಾದೆ ಹೋಯ್ತು ಅಂತೇಳಿ ನನ್ನನ್ನು ಇಲ್ಲಿಂದ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾರೆ ಅಂತೇಳಿ ಕ್ರಿಮಿನಲ್ ಐಡಿಯಾ ಮಾಡಿದ್ದಾಳೆ. ಹುಟ್ಟು ಕ್ರಿಮಿನಲ್ಲು ಅಂದರೆ ಖತರ್ನಾಕ್ ಬುದ್ಧಿ ಅವಳದು, ದೇವಿಯಾನಿದು. ಅವಳು ಮಗಳು ಅಷ್ಟೇನೇ ಸುಮ್ಮನೆ ನಾಟಕ ಆಡ್ತಿದ್ದಾಳೆ ಮೇಲಿಗೆ, ಅವಳಿಗಿಂತ ಖತರ್ನಾಕಿದ್ದಾಳೆ. ಆಮೇಲೆ ಇವತ್ತು ನಿಶ್ಚಿತಾರ್ಥ ಇಟ್ಕೊಂಡಿದ್ದಾರೆ. ಮತ್ತು ಉಂಗುರ ಹುಡ್ಕೋದು ಅಂತ ಹೇಳ್ಬಿಟ್ಟು ಒಂದು ಮಡಿಕೆಯಲ್ಲಿ ಹಾಕ್ಬಿಟ್ಟು ಉಂಗುರ ಹುಡ್ಕೋದು ಅಂತ ಇವತ್ತು ಅದರದ್ದು ಇದು ಮಾಡ್ತಾಯಿದ್ದಾರೆ ಶಾಸ್ತ್ರನ. ಇವು ಹಿಂದ್ಗಡೆ ಹೋಗ್ಬಿಟ್ಟು ದೇವಿಯಾನಿ ಅವ್ರು 3 ಜನನೂ ಕರೆಸ್ಬಿಟ್ಟು, ನಾನು ಹೇಳ್ಕೊಟ್ಟಂಗೆ ಹೇಳಿದ್ದೀರಾ, ಪರವಾಗಿಲ್ಲ, ಶಭಾಷ್ ನೀವು ಅಂತೇಳ್ಬಿಟ್ಟು ಅವ್ರ ಕೈ ತುಂಬ ದುಡ್ಡು ಕೊಟ್ಟು ಅವರಿಗೆ ಸರಿ ಆಯಿತು ಬನ್ನಿ, ಇನ್ನು ಏನು ಗೊತ್ತಾಗೋದು ಬೇಡ ಯಾರಿಗೂ, ಹಿಂಗಾಯಿತು ಅಂತೇಳ್ಬಿಟ್ಟು ಅವ್ರನ್ನ ಸುಮ್ಮನೆ ಕಳಿಸ್ತಾಳೆ. ಅವ್ರು ಹೇಳ್ತಾರೆ, ನಾವು ಮತ್ತೆ ಹೋದ ತಕ್ಷಣ ಕಿರಿಕ್ ಮಾಡೋಕ್ಕೆ ಸ್ಟಾರ್ಟೇ ಮಾಡೋದು, ಹಾಗಾಗಿ ಅವ್ರಿಗೆ ಮರ್ಯಾದೆ ಪ್ರಶ್ನೆ ಅಂತೇಳಿ ಅವರು ಅಲ್ಲಿಗೆ ನಿಲ್ಲಿಸ್ಬಿಟ್ರು ಅಂತ ಹೇಳ್ತಾರೆ. ಸರಿ, ಒಳ್ಳೆಯದಾಯಿತು ಬಿಡಿ ಅಂತೇಳಿ ಇವತ್ತು ಆ ಶಾಸ್ತ್ರ ಇಟ್ಕೊಂಡಿದ್ದಾರೆ. ಇವತ್ತು ಇಬ್ಬರು ಕೈ ಹಾಕಿದ್ದಾರೆ. ಇದು ಬಿಂದಿಗೆ ಒಳಿಕೆ ಅಥವಾ ಮಡಿಕೆ ಒಳಿಕೆ, ಬಿಂದಿಗೆಗೆ ಹಾಕೋಕ್ಕಾಗಲ್ಲ ಕೈ, ಅಗಲ ಬಾಯಿ ಇರೋವಂಥ ಮಡಿಕೆಗೆ ಹಾಕಬೇಕಾಗುತ್ತೆ. ಮಡಿಕೆಗೆ ಹಾಕಿದ್ದಾರೆ ಕೈ. ಹಿಂದಿನ ಕಾಲದಲ್ಲೆಲ್ಲ ಮಡಿಕೆಗೆ ಹಾಕಿದಾಗ ಮಡಿಕೆ ಒಡೆದೋಗೋ ಅಂಥ ಚಾನ್ಸಸ್ ಇತ್ತಂತೆ. ಅದಕ್ಕೆ ಇವಾಗ ಏನು ಮಾಡ್ತಾರೆ ಅಂದರೆ, ಮಡಿಕೆ ಬಿಟ್ಟು ಮತ್ತು ಬೇರೆ ಯಾವುದೇ ಪಾತ್ರೆ ಆಗಿದ್ದರೂ ಯಾವುದಾದ್ರು ಒಂದು ದುಡ್ಡು ತಗೊಂಡು ಅದರೊಳಗೆ ಉಂಗುರ ಹಾಕಿ ಉಡ್ಕಿಸ್ತಾರೆ. ಇದು ಎಲ್ಲ ಕಡೆ ನಡೆಯೋ ಅಂಥ ಶಾಸ್ತ್ರ. ಆದರೆ ಇಲ್ಲಿ ನಿಚಿ ಮತ್ತು ಅಂಜುಗೆ ಉಂಗುರ ಹಾಕಿದ್ದಾನೆ ಅವರಪ್ಪ, ಅವ್ರ ಮಾವ ಶ್ರವಣು ಉಂಗುರ ಹಾಕಿದ್ದಾನೆ. ಉಂಗುರ ಹಾಕ್ಬಿಟ್ಟು ಹುಡ್ಕಕ್ಕೆ ಹೇಳಿದ್ದಾನೆ. ಇಬ್ಬರು ಕೈ ಹಾಕಿದ್ದಾರೆ. ಆದರೆ ನಿಚಿಗೆ ಸಿಕ್ಕಿತ್ತು ಉಂಗುರ. ನಿಚಿ ಏನು ಮಾಡ್ದ, ಅಂಜು ಏನು ಹೇಳಿದ್ಲು, ನನಗೆ ಕೊಡಿ, ನಾನೇ ಗೆಲ್ಲಬೇಕು ಅಂತ ಆಸೆ ಇದೆ, ನೀವು ಗೆಲ್ಲೋದು ಬೇಡ ನಿಚಿ, ನೀನು ಗೆಲ್ಲೋದು ಬೇಡ, ನನಗೆ ಕೊಡು, ನಾನು ಗೆಲ್ಲಬೇಕು ಅಂತ ಆಸೆ ಇತ್ತು ಅಂತ ಹೇಳ್ತಾಳೆ. ಸರಿ ಅಂತೇಳಿ ಅವ್ನು ಬಿಟ್ಬಿಡ್ತಾನೆ. ಇವಳು ಉಂಗುರ ಎತ್ಕೊಂಡು ನನಗೆ ಸಿಕ್ತು ಉಂಗುರ ಅಂತ ಕಿರ್ಚಾಡ್ಕೊಂಡು ಇದು ಮಾಡ್ತಾಳೆ. ಸರಿ ಆಯಿತು, ಮುಗೀತು. ಆಮೇಲೆ ಇವಳು ದೇವಿಯಾನಿ ಪ್ರೆಸೆಂಟೇಷನ್ನು, ಅಳಿಗೊಂದು ಚಿನ್ನದ ಚೈನು ಪ್ರೆಸೆಂಟೇಷನ್ ಮಾಡಿದ್ಲು. ಮಗಳಿಗೆ ಒಂದು ಚೈನ್ ತೊಗೊಂಡು ಬಂದಿದ್ದಾಳೆ. ಆದರೆ ಮಗಳಿಗೆ ಟೀಕಾ ತೊಗೊಂಡು ಬಂದಿದ್ದಾಳೆ, ಚೆನ್ನಾಗಿದೆ, ಗ್ರ್ಯಾಂಡಾಗಿರೋ ಅಂಥದ್ದು. ಆದರೆ ಮಗಳೇನು ಮಾಡ್ತಾಳೆ, ಇಲ್ಲೆಲ್ಲರ ಮುಂದೆ ನಾಟಕ ಆಡಬೇಕು ಅಂತೇಳಿ ಅಮ್ಮ ಹಾಕಕ್ಕೆ ಹೋದಾಗ ನನಗೆ ಬೇಡ ಅಂತ ಕೈ ಅಡ್ಡ ಹಿಡಿತಾಳೆ. ಆವಾಗ ಅವಳು ಅಷ್ಟಕ್ಕೇ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಂಗೆ, ಇವಳಿಗೂ ಬೇಜಾರಾಗಿ ನಿಂತ್ಕೊಂಡಂಗೆ. ಆವಾಗ ಮನೆಯವ್ರು ಯಾರೋ ದೊಡ್ಡವರು ಒಬ್ಬರು ಹೇಳಿದಾಗ ಆಗ ಹಾಕಂಗೆ ಹಿಂಗೆ ಮಾಡ್ಕೊಂಡಿದ್ದಾರೆ. ಸರಿ, ಚಿನ್ನದ ಚೈನ್ ಹಾಕಕ್ಕೆ ಬಂದಾಗ ಯಾಕೆ ಬೇಡ ಅಂತೀಯ, ಹಾಕಿಸ್ಕ ಅಂತೇಳಿ ಅವ್ರ ಮಾವ ಹೇಳ್ದಂಗೆ ಆಮೇಲೆ ಇವಳು ಹಾಕಿಸ್ಕೊಂಡಂಗೆ ಈ ರೀತಿ ಐಡಿಯಾ ಮಾಡ್ಕೊಂಡವಳೆ ಫಸ್ಟೇ. ಚಿನ್ನದ ಚೈನ್ ಹಾಕೋಕ್ಕೆ ಬಂದಾಗ ಟೀಕಾ ಥರ ಇದೆ, ತುಂಬ ಚೆನ್ನಾಗಿದೆ. ಇದು ಒಂಥರ ನೆಕ್ಲೆಸ್ ಟೈಪು ಅಥವಾ ಟೀಕಾ ಅಂತಲೇ ಹೇಳ್ಬೋದು, ಅಥವಾ ಚೋಕರ್ ಅಂತಲೂ ಹೇಳ್ಬೋದು. ಚೋಕರ್ ಥರನೇ ಇದೆ. ಹೌದು, ಪೆಂಡೆಂಟ್ ಮಾತ್ರ ದೊಡ್ಡದಿಲ್ಲ ಅಷ್ಟೇ. ಸರ ಎಲ್ಲ ಗಟ್ಟಿಯಾಗಿ ಹಾಗೇ ಇದೆ. ಇಲ್ಲಿ ಅಪ್ಪು ಗಂಡ ಈ ಫಂಕ್ಷನಲ್ಲಿ ಭಾಗಿಯಾಗಿದ್ದಾರೆ. ಏನು ಸಮಸ್ಯೆ ಅಂತ ಇವ್ರನ್ನಿನ್ನೂ ಕೇಳೋಕ್ಕೆ ಆಗಿಲ್ಲ ಅವರಿಗೆಲ್ಲ. ಎಲ್ಲ ಮದುವೆ ಬ್ಯುಸಿಲಿ ತುಂಬ ಬ್ಯುಸಿಯಾಗಿದ್ದಾರೆ. ಹಾಗಾಗಿ ಅಂಜು ನನಗೆ ಆ ಸರ ಹಾಕೋದು ಬೇಡ ಅಂತ ಹೇಳಿರ್ತಾಳೆ. ಆಗ ಇವನು ಕನ್ವಿನ್ಸ್ ಮಾಡ್ತಾನೆ, ಯಾರು, ನಿಚಿ, ನೋಡು ಇಲ್ಲಿ ಜನ ಎಲ್ಲ ನೋಡ್ತಾ ಇದ್ದಾರೆ, ನಮ್ಮದೇನೇ ಇದ್ರೂ ಮನೆ ಒಳಗಿರಬೇಕು, ಹಿಂಗೆ ಹೊರಗಡೆ ಎಲ್ಲ ತೋರಿಸ್ಕೋಬಾರ್ದು. ಅಂಜು, ಸುಮ್ಮನೆ ಹಾಕಿಸ್ಕೋ, ಅಮ್ಮ ಪ್ರೀತಿಯಿಂದ ತಂದಿದ್ದಾರೆ, ಹಾಕಿಸ್ಕೋ, ಅದು ಆಮೇಲೆ ಎಲ್ಲದೂ ಇದಾಗುತ್ತೆ, ತೀರ್ಮಾನ ಆಗುತ್ತೆ, ಇವಾಗ ಬೇಡ ಅಂತ ಹೇಳ್ಬೇಡ, ಹಾಕಿಸ್ಕೋ ಅಂತೇಳಿ. ಸರಿ ಅಂತ ಅವಳು ಹಾಕಿಸ್ಕೋತಾಳೆ. ಆಮೇಲೆ
ಅಪ್ಪು ಅವಳು ವಾಚ್ ಪ್ರೆಸೆಂಟೇಷನ್ ಮಾಡೋಣ ಅಂತೇಳ್ಬಿಟ್ಟು ಗಂಡ ಹೆಂಡ್ತಿ ಮಾತಾಡಿಕೊಂಡು ವಾಚನ್ನ ಕೊರಿಯರ್ ಮಾಡಿದ್ದಾರೆ. ಆದರೆ ಇದು ಇನ್ನೂ ಬಂದಿಲ್ಲ. ನಾಳೆ ಬರುತ್ತೆ ಮೋಸ್ಟ್ಲಿ ಅನಿಸುತ್ತೆ. ಮದುವೆ ಆಗೋ 3 ದಿವಸ ಮುಂಚೆ ಮಾಡಿದ್ರೂ ಇನ್ನೂ ಬಂದಿಲ್ಲ. ವಾಚ್ ಕಣೋ ನಿಂಗೆ, ಅಲ್ಲಿವರೆಗೂ ಅದು ಬರೋವರೆಗೂ ನೀನು ಏನು ಮಾಡು ಅಂತ ಅಂದರೆ ಈ ಫೋಟೋ ನೋಡ್ಕೋ ಅಂತೇಳ್ಬಿಟ್ಟು ಟಿ ವಿನಲ್ಲಿ ಮೊಬೈಲ್ನಲ್ಲಿ ಫೋಟೋ ಇರುತ್ತೆ, ಆ ಫೋಟೋನ ನೋಡ್ಕೊ ಅಂತೇಳಿ ಹಾಕ್ತಾಳೆ. ಆಮೇಲೆ ಈ ಕಡೆ ಭೂಮಿಗೂ ಮತ್ತು ಅಜಿತಾಗೂ ಉಂಗುರ ಹುಡ್ಕಿಸ್ಬೇಕು ಅಂತ. ಯಾಕೆ ನಿಚ್ಚಿ ಹೇಳ್ತಾನೆ, ನಾನು ಇರಲಿಲ್ಲ, ಲಂಡನಲ್ಲಿದ್ದೆ, ನಾನು ನಿಮ್ಮ ಮದುವೆ ಆದಾಗ ಅವತ್ತು ನಿಮಗೆ ಈ ಶಾಸ್ತ್ರ ಮಾಡಿದ್ದಾರೆ ಇಲ್ವೋ ಗೊತ್ತಿಲ್ಲ, ಇವತ್ತು ನಮ್ಮದಾದ್ಮೇಲೆ ನಿಮ್ಮದು ಈ ಶಾಸ್ತ್ರ ಆಗಲೇಬೇಕು, ಉಂಗುರ ಹುಡ್ಕೋ ಶಾಸ್ತ್ರ ನೀವು ಮಾಡಿ ಅಂತ ಹೇಳ್ತಾನೆ. ಆವಾಗ ಈಗ ನಮಗೆ ಅದೆಲ್ಲ ಏನಕ್ಕೆ ಬೇಡ, ಸುಮ್ಮನೆ ಇರು ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಆವಾಗ ಅಂದ್ಕೋತಾನೆ, ಗಂಡ ಹೆಂಡ್ತಿ ಅಂದಮೇಲೆ ಇವೆಲ್ಲ ಮಾಡಬೇಕು, ಮಾಡಿಲ್ಲ ನೀವು ಮಾಡಿ ಅಂತೇಳಿ. ಆಮೇಲೆ ಕೂತ್ಕೋತಾರೆ ಇಬ್ಬರೂ, ಉಂಗುರ ಹುಡುಕ್ಸೋದು ಅಂತ ಆಗಿರುತ್ತೆ. ಇಬ್ಬರು ಕೂತ್ಕೋತಾರೆ. ಉಂಗುರ ಮಾತ್ರ ಕಳೆದೋಗಲ್ಲ, ಏಕೆಂದರೆ ಮಡಿಕೆ ಒಳಗೆ ಹಾಕಿರ್ತಾರೆ ಅಲ್ವಾ. ಮಡಿಕೆ ಅಥವಾ ಇವಾಗೆಲ್ಲ ತಾಮ್ರದ್ದು ಏನು ಹೇಳ್ತಾರೆ, ಕಡಾಯಿ ಥರ ಇದ್ದರೆ ಅದಕ್ಕೆ ಹಾಕ್ಬಿಡ್ತಾರೆ, ಅಥವಾ ದೊಡ್ಡ ಬಾಯಿರೋವಂಥ ಯಾವ್ದಾದ್ರು ಪಾತ್ರೆ ಇದ್ದರೆ, ತಪ್ಪಲೆ ಇದ್ದರೆ ಅದರೊಳಗೆ ಹಾಕಿ ಅಲ್ಲಿ ಹುಡ್ಕೋಕ್ಕೆ ಕೊಡ್ತಾರೆ ನೋಡಿ. ಇವರು ಮಡಿಕೆ ಅಂತ ಇಟ್ಟಿಲ್ಲ, ತಾಮ್ರದ ಪಾತ್ರೆ ಇಟ್ಟಿದ್ದಾರೆ, ಗುಂಡು ಪಾತ್ರೆಗೆ ಹಾಕಿ ನೀರು ಹಾಕಿ ಹುಡ್ಕೋಕ್ಕೆ ಹೇಳಿದ್ದಾರೆ. ಭೂಮಿ ಮತ್ತು ಅಜಿತ ಹುಡುಕ್ತಾ ಇದ್ದಾರೆ. ಸಂಗೀತಗಂತೂ ಖುಷಿಯೋ ಖುಷಿ, ಮಗ ಸೊಸೆ. ಅಜಿತ ಬೇಡ ಅಂದಾಗಂತೂ ಸಂಗೀತ ಯಾಕೋ ಬೇಡ ಅಂತೀಯ, ಅಷ್ಟು ಇಷ್ಟಪಟ್ಟು ನಿಚ್ಚಿ ಹೇಳ್ತಾವನೆ, ನಿನಗೇನು ಕಷ್ಟ ಆಗಿರೋದು, ಹೋಗೋ ಹುಡ್ಕೊ ಅಂತ ಸಂಗೀತಕ್ಕೆ ತುಂಬಾ ಖುಷಿ ಆಗ್ಬಿಡುತ್ತೆ. ಬೈದು ಒಪ್ಪಿಸ್ಬಿಡ್ತಾಳೆ. ಆಯಿತು ಬಿಡಮ್ಮ, ನೀನು ಹೇಳಿದ ಮೇಲೆ ಅಷ್ಟೇ ಅಂತ. ಪ್ರೆಸೆಂಟೇಷನ್ ಕೊಡುವಾಗಲೂ ಅಷ್ಟೇ, ಅಜಿತ ಒಬ್ಬನೇ ಕೊಡೋಕೆ ಹೋಗಿರ್ತಾನೆ, ಆದರೆ ಭೂಮಿನೂ ಜೊತೆ ಕರ್ಕೊಂಡು ಕೊಡು ಅಂತೇಳಿ ಆವಾಗಲೂ ಅವಳು ಬೈದಿರ್ತಾಳೆ. ಇಲ್ಲಿ ಉಂಗುರ ಹಾಕಿ ಹುಡುಕುವಾಗ ಇಬ್ಬರು ಕೈಯಲ್ಲೂ ಉಂಗುರ ಇಬ್ಬರು ಹಿಡ್ಕೊಂಡೇ ತೆಗಿತಾರೆ. ಅದಕ್ಕೆ ನೋಡಿ, ಹಿಂಗೇನೆ ಒಬ್ಬರು ಮಾತನ್ನು ಒಬ್ಬರು ಮೀರಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಇಬ್ಬರೂ ಸೇರಿ ಉಂಗುರ ಹುಡ್ಕೊಂಡ್ಬೇಕೆತ್ತಿರಲ್ಲ ಅಂತೇಳ್ಬಿಟ್ಟು ತುಂಬ ಖುಷಿಯಾಗುತ್ತೆ. ಇಷ್ಟೊತ್ತು ಉಂಗುರ ಹುಡುಕ್ತಾ ಇದ್ದವರಿಗೆ ಇದು ಯಾವುದೋ ಐಡಿಯಾನೇ ಬಂದಿಲ್ಲ. ಆ್ಯಕ್ಚುಲಿ ಇವರು ಮಾಡ್ತಿರೋದು ಕರೆಕ್ಟು ಅನಿಸುತ್ತೆ. ಅವಾಗೆಲ್ಲ ತುಂಬಾ ಜೊತೆಯಾಗಿ ತೆಗಿಯೋದ್ರಿಂದ, ಪಾತ್ರೆಯಿಂದ ಇಬ್ಬರು ಜೊತೆಯಾಗಿ ಉಂಗುರ ತೆಗಿಯೋದ್ರಿಂದ ಇಬ್ಬರದು ಸಂಸಾರ ಜೊತೆಯಾಗಿ ತೂಗುತ್ತೆ ಅನ್ನೋದು ವಾಡಿಕೆ ಅಂತೇಳ್ಬಿಟ್ಟು ಎಲ್ಲರೂ ಚಪ್ಪಾಳೆ ತಟ್ತಾರೆ, ಸಂತೋಷ ಪಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದೊಂದು ಈವೆಂಟ್ ಶಾಸ್ತ್ರಗಳು ನಡೀತಿರುವಾಗ ನೋಡೋಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ಹುಡುಗ ಹುಡುಗಿದಂತೂ ಮಾಮೂಲಿ ಇದ್ದೇ ಇರುತ್ತೆ. ಈ ಥರ ಬಂದವ್ರಿಗೆ ಒಂದೊಂದು ಶಾಸ್ತ್ರ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.